ಭಾರತದ ಸೇನೆಗೆ ಮುಖ್ಯವಾಗಿ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಣ ಅನ್ನೋದು ಎಲ್ಲರಿಗೂ ಭಾಳಷ್ಟು ಮುಖ್ಯವಾದದ್ದು. ಅದರಲ್ಲೂ ಸಹ ಹೆಂಡತಿ ಮಕ್ಕಳ ಜೊತೆ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಕ್ಷಣಗಳನ್ನು ಎಂಜಾಯ್ ಮಾಡೋಣ, ಸಂತೋಷ ಪಡೋಣ ಅಂತ ಹೇಳಿದಾಗ ಅವ್ರನ್ನ ಬಿಟ್ಟಿಟ್ಟುಕೊಳ್ಳೋದು ಅದಕ್ಕಿಂತ ಸಮಯ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈ ನಿಮ್ಮ ತಂದೆ ತಾಯಿಗಳಿಗೆ ಯಾರ್ಯಾರು ಶೂಟ್ ಮಾಡಿದ್ದೀರಾ, ನಿಮ್ಮ ತಂದೆ ತಾಯಿಗಳೇ ಆ ಥರ ಹೋದಾಗ ಯಾರೋ ಬಂದು ನಮ್ಮನ್ನ ಕೊಂಡ್ಬಿಟ್ರು. ನನ್ನ ತಂದೆ ಕಣ್ಮುಂದೆ ಇದ್ದಿದ್ದು, ನನ್ನ ತಂದೆ ಕುದುರೆ ಸವಾರಿ ಮಾಡಿಸ್ತಾ ಇದ್ದೀನಿ, ನನ್ನ ತಂದೆನ ಒಂದೇ ಕ್ಷಣದಲ್ಲಿ ಯಾರು ಶೂಟ್ ಮಾಡಿಬಿಟ್ಟು ಅಂದರೆ ಆ ಮಗು ಮನಸ್ಥಿತಿ, ಆ ಹೆಂಡತಿ ಪರಿಸ್ಥಿತಿ, ಅವ್ರ ಮನೆಯವ್ರ ಪರಿಸ್ಥಿತಿ ಯಾವ ರೀತಿ ಯೋಚನೆ ಮಾಡಿ. ಸೊ ಹಾಗಾಗಿ ಉಗ್ರರ ಒಂದು ಬೇಸ್ ಕ್ಯಾಂಪ್ಗಳ ಮೇಲೆ ಏನು ದಾಳಿ ಮಾಡ್ತಾರೆ ಅದು ಯಾವುದೇ ರೀತಿ ತಪ್ಪಲ್ಲ. ಪ್ರಪಂಚದಾದ್ಯಂತ ಯಾರೇ ಉಗ್ರರು ಇದ್ದರೂ ಸಹ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆದು ಹಾಕಲೇಬೇಕು ಅನ್ನೋದು ನನ್ನ ಭಾರತದ ಮೇಲೆ ಇದೇ ರೀತಿ ದಾಳಿ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಉತ್ತರ ಆಗಿರುತ್ತೆ. ಸರಿ, ಬೇರೆ ದೇಶಗಳು ಕೂಡ ಸಪೋರ್ಟ್ ಕೊಡುವಂಥದ್ದು ಮಾತಾಡಿದ್ದು ಪಾಕ್ ಚೈನಾ ಸಪೋರ್ಟ್ ಇದೆ ಆಗಿದೆ ಅಂತ ಹೇಳ್ತಾರೆ. ಸತ್ಯಮೇವ ಜಯತೆ, ಧರ್ಮಕ್ಕೆ ಯಾವತ್ತೂ ಜಯ ಇರುತ್ತೆ. ನಾವು ಧರ್ಮದಲ್ಲಿದ್ದೀವಿ, ನಾವು ಯಾವತ್ತೂ ನಮಗೆ ಜಯ ಇದ್ದೇ ಇರುತ್ತೆ. ತಾಕತ್ತಿದ್ದರೆ ಭಾರತದ ಮೇಲೆ ಯಾರು ದಾಳಿ ಮಾಡ್ತಾರೆ ಮಾಡಲಿ ನಾವು ಇಡೀ ಪ್ರಪಂಚದಲ್ಲಿ ಇವತ್ತು ಸಹ ಭಾರತದವರು ಅಂತ ಹೇಳಿದ್ರೆ ಎದ್ದು ಸಲ್ಯೂಟ್ ಹೊಡೋದು ಮೌಂಟ್ ಎವರೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆಲ್ಲ. ದಿಸ್ ಈಸ್ ದ ಸೈಂಟ್ ಎವರೆಸ್ಟ್. ಸಾಧುರು, ಸಂತರು, ಗುರುಗಳು ಎಲ್ಲರೂ ಇರುವಂತಹ ಒಂದು ಸ್ಥಾನ. ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋದರೂ ಸಹ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಮಗೆ ಫ್ರೀಯಾಗಿ ಊಟ, ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಅಂತ ವಿಚಾರಿಸಿದೆ ಊಟ ಹಾಕುವಂಥ, ಫ್ರೀಯಾಗಿ ಊಟ ಹಾಕುವಂಥ ಒಂದೇ ಒಂದು ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ನನ್ನ ಭಾರತ ಮಾತ್ರ. ನೀವು ಯಾವುದೇ ಬೇರೆ ಕಂಟ್ರಿಗೆ ಹೋಗಿ ನೀವೊಂದು 200 ml ನೀರು ಕುಡಿಬೇಕಂದ್ರೆ ಡಾಲರ್ಗಳ ಲೆಕ್ಕದಲ್ಲಿ ಕುಡಿಬೇಕು. ಬನ್ನಿರಿ ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟಿಂದ ಹಿಡಿದು ಎಲ್ಲಿ ಬೇಕು ಅಲ್ಲಿ ಬಿಟ್ಟರೆ ನಿಮಗೆ ಟನ್ಗಟ್ಟಲೆ ನೀರು. ನೀವು ಸ್ನಾನ ಮಾಡ್ತೀರಾ, ನೀರು ಕುಡಿತೀರಾ, ಏನು ಮಾಡ್ತೀರಾ, ನೀರು ಅನ್ನೋದು ಹಂಗೆ ಹರಿದು ಹೋಗ್ತಾ ಇರುತ್ತೆ. ಸೊ ಇದು ನಮ್ಮ ಭಾರತ. ನಿಮಗೆ ಯಾರಿಗಾದ್ರೂ ತಾಕತ್ತಿದ್ದರೆ ಮಾಡಿ ಭಾರತದ ಮೇಲೆ ದಾಳಿ ಮಾಡಿ. ನೀವು ಯಾರೂ ದಾಳಿ ಮಾಡಲ್ಲ ಭಾರತದ ಮೇಲೆ. ಯಾಕೆ ಅಂದರೆ ಗೊತ್ತು ನಾವು ಎಂಥದ್ದು, ನಾವೇನು, ನಮ್ಮ ತಾಕತ್ತೇನು, ನಮ್ಮ ಸೈನ್ಯ ಏನು, ನಮ್ಮ ನೇವಿ ಏನು, ನಮ್ಮ ಏರ್ ಫೋರ್ಸ್ ಏನು ಎಲ್ಲನೂ ನಿಮ್ಗೆ ಗೊತ್ತು. ಅದಕ್ಕಾಗಿ ಎರಗಡೆ ಮೇಲೆ ಎರಡು ಬಾಯಿ ಮುಚ್ಕೊಂಡಿದ್ದೀರಾ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ನೀವೇನೋ ನಮ್ಮ ಮೇಲೆ ಸಿಂಪತಿ ತೋರಿಸ್ತಾ ಇದ್ದೀರಾ, ಇನ್ನೊಂದು ಅದೆಲ್ಲ ಏನೂ ಇಲ್ಲ. ನಿಮಗೂ ಇಂಡಿಯಾ ಅಂದರೆ ಫುಲ್ ಡರ್ ಇದೆ ಎಂಟೈರ್ ವರ್ಲ್ಡ್ಗೆ, ಅದಕ್ಕೋಸ್ಕರ ಅಷ್ಟೇ. ಸರ್, ಈ ಬಗ್ಗೆ ಎಚ್ಚರಿಕೆ ಮೂಡಿಸೋದಕ್ಕೆ ಮಾಕ್ ಡ್ರಿಲ್ ಅನ್ನುವಂಥದ್ದು ಟ್ರೈನ್